ಅದು ಭಾಳ ಡೇಂಜರ್ ಜಾಗ. ಬಿದ್ದುಬಿಟ್ಟಿರೋದು. ಬಂಡೆ ಮೇಲೆಲ್ಲ ಅಷ್ಟು ಎಚ್ಚರಿಕೆ ಇಲ್ಲ, ಹೆಚ್ಚು ಕಡಿಮೆ ಜಾರಿದ್ರೆ ಕೆಳಕ್ಕೆ ಬಂಗೈತೈತಿ. ಬಂದವ್ ನೋಡಪ್ಪ, ಆಗ ಬಂದು ನೋಡ್ಗ ನೋಡ್ರಿ ಲೀಚ ಸತ್ತೈತೆ. ದಣಿ ಏನ್ ದಣಿ ಅದು ಏನೋ ಸೌಂಡ್ ಐತೈತಿ. ಏನೋ ಏನೋ ಹಾಕವ್ರೆ. ಮೊಸ್ಲೆ ಇಲ್ಲೆಲ್ಲಿಂದ ಬರ್ಬೇಕು ದಣಿ, ಎಲ್ಲಿ ಜಾವ್ಡು ಏನು ಸರ್ ಜನ ಚೇಂಜ್ ಕೇಳ್ತಾ ಇದಾರಲ್ಲ. ಎಲ್ರಿಗೂ ನಮಸ್ಕಾರ, ಎಲ್ರಿಗೂ ಮತ್ತೊಂದು ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಸೊ ಇವತ್ತು ಹತ್ತತ್ರ ನಾನು 2 ತಿಂಗಳಾದಮೇಲೆ ವ್ಲಾಗ್ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ. ಮಾನ್ಸೂನ್ ರೈಡ್ ಹೋಗ್ಬೇಕಂದ್ಬಿಟ್ಟು 4 ಜನ ಫಿಕ್ಸ್ ಆಗ್ಬಿಟ್ಟು ಬಂದಿದ್ದೀವಿ. ಟ್ರಿಪ್ಪು ಪ್ಲಾನ್ ಆಗಿದ್ದು ಆ್ಯಕ್ಚುಲಿ 8 ರಿಂದ 10 ಜನ ಪ್ಲಾನ್ ಆಗಿತ್ತು. ಎಲ್ಲರೂ ಕೈ ಕೊಟ್ಟು ಏನೋ ಒಂದಾಗಿ ಲಾಸ್ಟ್ ಕೊನೆಗೆ 4 ಜನ ಫಿಕ್ಸ್ ಆಗಿದ್ದೀವಿ. ಅದೇನಾದರೂ ಆಗಲಿ ಟ್ರಿಪ್ ಹೋಗೇ ಬಿಡೋಣ, ಮಾನ್ಸೂನ್ ರೈಡ್ ಹೊಡೆದೇ ಬಿಡೋಣ. ಎಷ್ಟೋ ಫುಲ್ಲು ರೀಲ್ಸ್ಗಳಲ್ಲೇ ಫುಲ್ಲು ಟ್ರಿಪ್ ಮುಗಿಸ್ಬಿಟ್ಟಿದ್ದೀವಿ ಆಲ್ರೆಡಿ ನಾವು. ಇವಾಗ ಆ್ಯಕ್ಚುಲಿ ಟ್ರಿಪ್ ಹೋಗ್ತಾ ಇದ್ದೀವಿ. ಸೊ ಇಲ್ಲಿಂದ ಹೋಗೋಣ ಬನ್ನಿರಿ. ಫುಲ್ ಮಜಾ ಇರುತ್ತೆ, ಬ್ಲಾಗ್ಗಳೆಲ್ಲ ಕಂಟಿನ್ಯೂ ವೀಡಿಯೋ ಬರ್ತಾ ಇರುತ್ತೆ, ನೋಡೋಣ ಬನ್ನಿ ಹೋಗೋಣ. ನಮ್ಮ ಗ್ರೂಪ್ಗೆ ಇವರು ಹೊಸಬ್ರು ಆ್ಯಡ್ ಆಗಿದ್ದಾರೆ, ವಸನ್ ಕುಮಾರ್ ಬ್ರೋ. ಫಸ್ಟ್ ಟೈಮ್ ನಮ್ಮ ಜೊತೆ ಬಂದಿರೋದು. ಅಂದರೆ ನನಗೆ ಇವ್ರು ಚಾಂದ್ ಪಾಷಾ ಅವ್ರ ಮನೆ ಹತ್ರ ಇರೋದು ಇವರು. ಸೊ ಇವತ್ತು ನಮ್ಮ ಜೊತೆ ರೈಡ್ಗೆ ಬಂದಿದ್ದಾರೆ. ಸೊ ನೋಡೋಣ ಹೆಂಗಿರ್ತಾರೆ ನಮ್ಮ ಗ್ಯಾಂಗ್ ಜೊತೆ ಅನ್ನ. ಬ್ರೋ ಹೆಂಗಿದೆ ಜೋಶು? ಬ್ರೋ ಮಾತಾಡ್ತಿಲ್ಲ, ಆಮೇಲೆ ಮಾತಾಡ್ತಾರೆ. ಇವಾಗ ಹತ್ತತ್ರ ಇನ್ನೂ ಒಂದು 100 ಕಿಲೋಮೀಟ್ರ್ ಇದ್ದೀವಿ. ಸೊ ಟೈಮ್ ಬಂದು 9:45 ಆಗಿದೆ. ಲೇಟಾಗಿ ಬಿಟ್ಟಿರೋದ್ರಿಂದ ಸೊ ಲೇಟ್ ಆಗ್ತಿದೆ. ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಹೇಳಿಲ್ಲಲ್ವಾ? ಸೊ ಮಡಿಕೇರಿ ಕಡೆ ಹೋಗ್ತಾ ಇದ್ದೀವಿ ನಾವು. ಮಡಿಕೇರಿ ಕಡೆ ತುಂಬ ಪ್ಲೇಸ್ಗಳು, ನಾವು ನೋಡದೇ ಇರೋ ಪ್ಲೇಸ್ಗಳು ಅಲ್ಲಿಗೆ ಹೋಗ್ತಾ ಇರೋದು. ಸ್ಕೂಲ್ ಟೈಮಲ್ಲೆಲ್ಲ ಕೆಲವೊಂದು ನೋಡಿದ್ದೀವಿ, ಬಟ್ ಅದನ್ನು ಬಿಟ್ಟು ಬೇರೆ ಪ್ಲೇಸ್ಗಳು ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ಮುಕ್ರಿ ಬೆಟ್ಟ ಅಂತ, ಯಾರು ಎಕ್ಸ್ಪ್ಲೋರ್ ಮಾಡದೇ ಇರೋ ಅಂಥ ಬೆಟ್ಟಕ್ಕೆ ಬಂದಿದ್ದೀವಿ. ಬ್ಯಾಗಿಗೆಲ್ಲ ಇಲ್ಲೊಂದು ಮನೆ ಸಿಕ್ತು ಸದ್ಯಕ್ಕೆ, ಇಲ್ಲಿ ಮನೇಲಿ ಇಕ್ಕಿದ್ದೀವಿ. ಸರ್ರಿಗೆ ಮಳೆ ಬರ್ತೈತೆ ಮಾತ್ರ. ಗಾಡೀಲಿ ಮಳೆಯಲ್ಲಿ ನೆನೆಯೋಣ ಅಂತ ಬಂದವರು ಇವಾಗ ಬರೀ ಮಳೆಯಲ್ಲಿ ನಾವು ಮಾತ್ರ ನೆನೀತಾ ಇದ್ದೀವಿ ಸದ್ಯಕ್ಕೆ. ಗಾಡಿ ಇಲ್ಲಿ ಅವ್ರ ಮನೆ ಹತ್ರನೇ ಸ್ವಲ್ಪ ಜಾಗ ಇತ್ತು, ಅಲ್ಲೇ ನಿಲ್ಲಿಸಿದ್ದೀವಿ, ಹೋಗ್ತಾ ಇದ್ದೀವಿ. ಯಾರು ಅಂದರೆ ಆ್ಯಕ್ಚುಲಿ ಇದು ಒಳಗಡೆ ಕಾಡು ದಾರಿ ಅಂತೆ. ಅಲ್ಲಿ ಲೋಕಲ್ಸ್ ಅವ್ರನ್ನ ಕೇಳಿದ್ವಿ, ಒಳಗಡೆ ಮಾರ್ಕ್ ಮಾಡ್ಕೊಂಡು ಹೋಗ್ರಿ ಅಂತ ಹೇಳಿದ್ರು. ಸೊ ಈ ಕಡೆ ದಾರಿ ಹೇಳಿದ್ರು ಅವರು. ಈ ಕಡೆ ಹಿಂಗೆ ಇದು ಬೇರೆಯವ್ರ ಎಸ್ಟೇಟಿಗೆ ದಾರಿ ಅದು. ಇದು ಆ್ಯಕ್ಚುಲಿ ಸೋಮವಾರಪೇಟೆ ಹತ್ರ ಬರುತ್ತೆ. ಸೋಮವಾರಪೇಟೆಯಿಂದ 5.5 ಕಿಲೋಮೀಟರ್ಸ್ ಆಗುತ್ತೆ ಇದು ಈ ಬೆಟ್ಟ ಬಂದು. ಮುಕ್ರಿ ಬೆಟ್ಟ ಅಂತ. ನೋಡೋಣ ಮೇಲೋಗಿ ಏನಿದೆ ಅಂತ ಗೊತ್ತಿಲ್ಲ. ಆ್ಯಕ್ಚುಲಿ ಫುಲ್ ಮಳೆ ಬರ್ತೈತೆ. ಪ್ಯೂರ್ ಕೂಲ್ ವೆದರ್ ಮಾತ್ರ. ಇಲ್ಲಿ ನೋಡ್ರಿ, ಇವನು ಗ್ಲಾಸ್ ಹಾಕೊಂಬಿಟ್ಟು ಬಿಸಿಲಲ್ಲಿ ಹಾಕೊಳ್ಳೋ ಗ್ಲಾಸು ಅಣ್ಣ ಮಳೆಯಲ್ಲಿ ಹಾಕೊಂಡ ನೋಡ್ರಿ. ಆ್ಯಕ್ಚುಲಿ ಅವ್ರು ಹೇಳಿದ್ದು 2 ಕಿಲೋಮೀಟ್ರ್ ಹೋಗ್ಬೇಕಂತ. ಅದು ಎಷ್ಟಾಯ್ತೋ ಏನಾಯ್ತೋ ಗೊತ್ತಿಲ್ಲ. ಇವಾಗಲೇ ಕಾಲುಗಳು ಪದ ಆಡ್ತೈತೆ. ನೋಡೋಣ, ಹೇಳ್ತೀನಿ. ಗೀಚಸ್ ಆಯ್ತೋ ಒಂದು ಗೊತ್ತಿಲ್ಲ. ಹೋಗೋಷ್ಟಕ್ಕೆ ಅದು ಎಷ್ಟು ಲೀಚಸ್ ಗೊತ್ತಿರ್ತದೋ ಏನೋ ಒಂದು ಕತೆ ಗೊತ್ತಿಲ್ಲ. ಹೋಗ್ತಾ ದಾರಿಲೊಂದು ಚಿಕ್ಕ ಶಿವಪ್ಪನ ದೇವಸ್ಥಾನನ, ಯಾವ ದೇವಸ್ಥಾನ ಗೊತ್ತಾಗ್ತಿಲ್ಲ ಆ್ಯಕ್ಚುಲಿ. ನೋಡೋಣ. ಆ್ಯಕ್ಚುಲಿ ಗಣೇಶ ದೇವಸ್ಥಾನ ಇದು. ಗಣೇಶ ಇದೆ. ಗಣೇಶಂಗೆ ಇಲ್ಲಿಂದನೇ ಕೈ ಮುಗಿದ್ಬಿಡೋಣ. ನೋಡ್ರಿ ಕೈ ಮುಗಿತಾವನೆ. ಹೆಂಗೆ ಕೈ ಮುಗಿಯೋದ? ಕೈ ಮುಗಿಯೋದಲ್ಲ, ಅಡ್ಡು ಬೀಳ್ತೀಯಾ? ಸೊ ಇಲ್ಲಿ ದೇವಸ್ಥಾನ ಐತೆ. ಪೂಜೆ ಮಾಡ್ತಾರೆ ಎಲ್ಲೋ ಗೊತ್ತಿಲ್ಲ. ನಾವು ಬೇಡ್ಕೊತೀವಿ ಅಷ್ಟೇ. ಬೆಟ್ಟಕ್ಕೆ ಸಲೀಸಾಗಿ ಬಂದ್ಬಿಡೋಣ ಅಂತ ಬೇಡ್ಕೊಂಡಿದ್ದೀವಿ. ಹೋಣ ನಡೀರಿ. ಮೇಲ್ಗಡೆ ಮಾತ್ರ ಸಕ್ಕದಾಗಿ ಕಾಣಿಸ್ತೈತೆ. ಕ್ಯಾಮ್ರಾದಲ್ಲಿ ಹೆಂಗೆ ಕಾಣಿಸ್ತೈತೆ ನಿಮ್ಗೆ ಗೊತ್ತಿಲ್ಲ. ಫುಲ್ಲು ಮಳೆ ಹನಿ ಬೀಳ್ತೈತೆ ಕ್ಯಾಮ್ರಾದ ಮೇಲೆ. ದಾರಿ ಗೊತ್ತಾಯ್ತಿಲ್ಲ. ಆ ಕಡೆಗೆ ಒಂದು ದಾರಿ ಐತೆ, ಈ ಕಡೆ ಒಂದು ದಾರಿ ಐತೆ. ನೋಡೋಣ, ಆ ಕಡೆ ಸ್ವಲ್ಪ ಮುಂದೆ ಹೋಗ್ಬಿಟ್ಟು ಬಂದು ಆಯ್ತೋ ಇಲ್ವೋ ನೋಡ್ಕೊಂಡು, ಇಲ್ಲ ಅಂತಂದರೆ ರಿಟರ್ನ್ ಹೋಗೋಣ ಅಂದ್ಕೊಂಡಿದ್ದೀವಿ. ಬಟ್ ಏನಂದರೆ ಎಲ್ಲರೂ ಹೋಗೋ ಅಂಥ ಜಾಗದಕ್ಕೆ ಹೋಗಕ್ಕೆ ಹೋಗ್ಬಾರ್ದು. ಜಾಸ್ತಿ ಹೈಪ್ ಇರುತ್ತೆ, ಅಲ್ಲಿ ಏನೂ ಇರೋದಿಲ್ಲ. ಇಂಥ ಜಾಗಕ್ಕೆ ಬರಬೇಕು. ಖಾಲಿ ಇರುತ್ತೆ ನೋಡ್ರಿ ನಾವು ಮಾತ್ರ. ಯಾಕಂದರೆ ಯಾರಾದರೂ ಲೋಕಲ್ಸ್ ಅವ್ರನ್ನ ಕೇಳ್ಕೊಂಡು ಹೋಗ್ಬೇಕು. ಸುಮ್ಮನೆ ಗೂಗಲ್ ಮ್ಯಾಪ್ ತೋರಿಸುತ್ತೆ ಅಂದ್ಬಿಟ್ಟು ಹೋಗೋದು ತಪ್ಪಾಗುತ್ತದು. ಆ ರೋಡಲ್ಲಿ ಅದು ರೋಡ್ ಥರ ಇತ್ತು, ಇಲ್ಲೊಂದು ಬಾಳೆ ಮರ ಬಿದ್ದೋಗೈತೆ.
ಆ ಕಡೆ ದಾರಿ ಇರಲಿಲ್ಲ, ಈ ಕಡೆ ಟ್ರೈ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಅದು ಯಾರ್ದೋ ಎಸ್ಟೇಟ್ಗೆ ಹೋಗ್ತಾ ಇತ್ತು ಅದು ದಾರಿ, ಅದಕ್ಕೆ ಆ ಕಡೆ ಬಿಟ್ಟು ಈ ಕಡೆ ಬಂದಿದ್ದೀವಿ. ದಾರಿ ಮಾತ್ರ ಕ್ರೇಜಿ ಆಗೈತೆ. ಈ ಶೂ ನಾನು ವಾಟರ್ ಪ್ರೂಫ್ ಅಂತ ತಗೊಂಡಿದ್ದು, ನೋಡಿದ್ರೆ ಒಳಗಡೆ ನೀರು ನುಗ್ತೈತೆ ಆಲ್ರೆಡಿ. ಆನ್ಲೈನಲ್ಲಿ ಅದು ನಂಬಕ್ಕಾಗಲ್ಲ ಗುರು. ಒಳಗಡೆ ಎಲ್ಲ ನೋಡ್ರಿ ಮಸ್ತಾಗಿ ಕಾಣಿಸ್ತೈತೆ. ಮೇಲ್ಗಡೆ ಹೆಂಗಿರುತ್ತೋ ಗೊತ್ತಿಲ್ಲ. ಹೋಗೋ ದಾರಿನೇ ಹಿಂಗೈತೆ. ಮುಳ್ಳು ಚುಸ್ತಪ್ಪ. ಕಾಲ್ದಾರಿ ಚೆನ್ನಾಗಿದೆ, ಮುಂದಕ್ಕೆ ಹೆಂಗಿದೆ ಗೊತ್ತಿಲ್ಲ. ಕಲ್ಲೆಲ್ಲ ಹತ್ಕೊಂಡು ಹೋಗ್ಬೇಕಂತ ಹೇಳಿದ್ರು ಅವರು ಅಜ್ಜ. 2 ಕಿಲೋಮೀಟ್ರ್ ಅಂದರು, ಬಟ್ ಅಲ್ಲಿ ಹತ್ರ ಎಲ್ಲಿ ಎಷ್ಟಾಗುತ್ತೋ ಗೊತ್ತಿಲ್ಲ. ನೋಡೋಣ ಬರ್ರಿ. ಅಂದರೆ ಈ ಬೆಟ್ಟ ಆಲ್ಮೋಸ್ಟು ಗೂಗಲಲ್ಲೂ ಜಾಸ್ತಿ ತೋರಿಸಲ್ಲ, ಸ್ವಲ್ಪ ಝೂಮ್ ಮಾಡಿ ಹುಡ್ಕಾಡಬೇಕು. ದಾರಿ ನೋಡ್ರಿ ಒಳಗಡೆ ನುಗ್ಬಿಟ್ಟು ಹೋಯ್ತವ್ರೆ. ಕ್ರೇಜಿ. ಏನೋ ಹತ್ತದಂಗೆ ಐತೈತಿ. ಬಂದೋ ನೋಡಪ್ಪ, ಆಗ ಬಂದು ನೋಡ್ಗ ನೋಡ್ರಿ ಲೀಚಸ್ ಹತ್ತೈತೆ. ಎಲ್ಲೆಲ್ಲ ಹತ್ತತಾವ ಗೊತ್ತಾಗಲ್ಲ ಗುರು. ನೋಡ್ರಿ ಒಳಗಡೆ ಫಸ್ಟ್ ನೋಡ್ಕೊತಾ ಇರ್ಬೇಕು ಅವಾಗ. ಅದಕ್ಕೇನೋ ಹುಳ ಹತ್ತದಂಗೆ ಆಯ್ತೈತಲ್ಲ ಅಂತ ಚೆಕ್ ಮಾಡಿದ್ರೆ ಎಲ್ಲ ಹತ್ತತೈತಿ. ಹತ್ತದೇ ಗೊತ್ತಾಗಲ್ಲ ನೋಡ್ರಿ. ಬೇರೆ ಎಲ್ಲಾದ್ರೂ ಹತ್ತೈತಾ? ಇಲ್ಲ. ನನಗೆ ಗೊತ್ತಿತ್ತು ಇಷ್ಟು ಮಳೆಯಲ್ಲೂ ಲೀಚಸ್ ಇಲ್ಲ ಅಂತ ಅಂದ್ಕೊಂಡ್ರೆ ಆಗಲ್ಲ. ಲೀಚಸ್ ಐತೆ ಗುರು, ಕಚ್ಚಿ ಸರಿಗೆ ಹೋಗುತ್ತೆ. ನೋಡ್ರಿ ಮಾರ್ಕ್ ಮಾಡ್ಕೊಂಡಿದ್ದೀವಿ ಇದಕ್ಕೊಂದು ಕೋಲು. ವಾಪಸ್ ಹೋಗಕ್ಕೆ ದಾರಿ ಗೊತ್ತಾಗಲ್ಲ ಅಂತ ಹೇಳಿದ್ರು ಅವರು. ಈ ಲೀಚಸ್ದೇ ಹೆವಿ ಪ್ರಾಬ್ಲಮಪ್ಪ. ಡೆಟಾಯ್ಲ್ ಹುಡುಕ್ದು, ಡೆಟಾಯ್ಲು ಕೆಲವೊಂದು ಕಡೆ ಸಿಗಲಿಲ್ಲ. ನೋಡೋಣ ಹೋಗಿ ಬರೋಷ್ಟೊತ್ತಿಗೆ ಅದೇನು ಕಥೆನೋ ಗೊತ್ತಿಲ್ಲ ಗುರು. ಒಳ್ಳೆ ಸೈಕೈತೈತೆ ಇಲ್ಲೇ. ನೋಡ್ರಿ ಮಣ್ಣೆಲ್ಲ ಕುಸ್ತಾ ಬಿಡೈತೆ. ಎಲ್ಲೂ ಒಳಗಡೆ ಹೋಗದೆ ಇದ್ರೆ ಸಾಕು ಲೀಚಸ್ಗಳು. ಓ ಕ್ರೇಜ್ ಐತೆ ಗುರು. ಒಳಗಡೆ ಹೆಂಗೈತಿ ಅಪ್ಪ, ಒಳ್ಳೆ ಕಾಡ್ದಾರಿ ಇದು. ಅವ್ರು ಹೇಳ್ದಂಗೆ ಆ್ಯಕ್ಚುಲಿ ಹಂದಿ ಹೊಡಿಯೋಕ್ಕೆ ಬರ್ತಾರಂತೆ. ನಾವು ಬೆಟ್ಟ ನೋಡೋಕೆ ಬಂದಿದ್ದೀವಿ. ಮುಂದಕ್ಕೆ ನೋಡ್ಕೊಂಡು ಹೋದ್ರೆ ಆಯಿತು. ಜಾಸ್ತಿ ರಿಸ್ಕ್ ತಗೊಳ್ಳೋದು ಬೇಡ ಅನಿಸ್ತದೆ. ನೋಡ್ರಿ ರೋಡ್ ಆ ಕಡೆ ಇಲ್ಲ ಅನ್ಸುತ್ತೆ, ಈ ಕಡೆ ಎಲ್ಲಿ ಹೋಗ್ಬೇಕು ಗೊತ್ತಿಲ್ಲ. ನೋಡೋಣ ಹುಡ್ಕೋಣ. ಲೀಚಸ್ ಇದೆ ದಣಿ, ನೋಡ್ಕ ಹಂಗೆ. ಅವು ಹತ್ತದೇ ಗೊತ್ತಾಗಲ್ಲ, ಎಷ್ಟು ಸೈಲೆಂಟಾಗಿ ಹತ್ತಾವ ನೋಡು. ನಾನು ಕಚ್ಚಕ್ಕಿಂತ ಮುಂಚೆನೇ ಓಡಿಸ್ಬಿಟ್ಟೆ ಅದನ್ನು. ಹತ್ತಿತ್ತು, 2 ಹತ್ತಿದ್ವಪ್ಪ. ಶಿವ ಒಳಿಕೆ ನುಗ್ತೈತೆ ಅವನಿಗೆ. ಲಾಸ್ಟ್ ಟೈಮ್ ನನಗೆ ಯಾವ ರೇಂಜಿಗೆ ನುಗ್ಗಿ ಕಚ್ಚಿತ್ತಂದರೆ ಶಿವ ಸಾಕ್ಸ್ ಒಳಗಡೆ ನುಗ್ಗಿ ಕಚ್ಚಿತ್ತು. ಈ ಸರಿ ನೋಡೋಣಪ್ಪ, ಅದೇನು ಗತಿನೋ ಗೊತ್ತಿಲ್ಲ. ಇವನು ಬರೀ ಚಪ್ಲಿಲೇ ಬಂದವನೇ. ನೋಡೋಣ. ರೋಡೇ ಇಲ್ಲ ಗುರು ಈ ಕಡೆ. ದಾರಿ ಅಲ್ಲೂ ಎಂಡ್ರಿ ಥರ ಕಾಣಿಸ್ತಿದೆ. ನೋಡ್ರಿ ನಾವು ಬಂದಿದ್ದೇ ಗೊತ್ತಾಯ್ತಿಲ್ಲ, ಈ ಕಡೆಯಿಂದ ಬಂದಿದ್ದೀವಿ ನಾವು. ಓ ಸೈಕ್ ಕ್ರೇಜಿ ದಾರಿ ಮಾತ್ರ. ನೋಡೋಣ ಅದು ಹೆಂಗಿರುತ್ತೋ ಮುಂದೆ. ಐತೆ ಅನ್ನಿಸ್ತದೆ ದಾರಿ. ಓಡಾಡಿರೋ ದಾರಿಗಳು ಇವೆಲ್ಲ, ಬಟ್ ಮುಂದೆ ಹೆಂಗೈತೋ ಗೊತ್ತಿಲ್ಲ. ಆಯ್ತಾ ದಾರಿ? ಏನೋ ಹಾಕೋರೆ. ಮೀನ್ಗಿನ್ ಹಿಡಿಯಕ್ಕೆ ಹಾಕೋರ, ಇಲ್ಲ ಏಡಿ ಹಿಡಿಯಕ್ಕೆ ಹಾಕೋರ. ಮೊಸ್ಲೆ ಇಲ್ಲೆಲ್ಲಿಂದ ಬರ್ಬೇಕು ಬನ್ನಿ. ಎಲ್ಲಿ ಜಾವ್ಡು ಏನು ಸರ್ ಅದು ತಗ್ಗು ಅದು ಇಳಿದ್ಬಿಟ್ರಿ ಮತ್ತೆ ಅಲ್ಲ ಅಲ್ಲೇನ. ಇಲ್ಲ ಏಡಿ ಹಿಡಿಯಕ್ಕೆ ಇಲ್ಲ ಏನಕ್ಕೆ ಹಾಕವ್ರೆ. ದಾರಿ ಇಲ್ಲ ಗುರು. ಈ ಕಡೆ ಐತೆ. ಇದು ಒಂದು ಮಾರ್ಕ್. ಒಳ್ಳೆ ಕ್ರೇಜಿ ದಾರಿಗೆ ಬಂದಿದೆ. ನಾವು ಮಾತ್ರ ಸೀರಿಯಸ್ಲಿ ನೋಡ್ಕೊತಾ ಇರ್ಬೇಕು ಅವಾಗ ನೀಚಸ್ಗಳದ್ದು ಕಾಟ. ಮಾರ್ಕ್ ಮಾಡು ಸರ್ ಇಲ್ಲಿ. ಏನು ಮಾರ್ಕ್ ಮಾಡಲಿ? ಒಂದು ಕಟ್ಟಿಗೆ ಆಗುತ್ತೆ. ಇದೇ ಐತಲ್ಲ ಮಾರ್ಕ್ಸ ಇಲ್ಲಿ ಕೋಲಿಕ್ಕವ್ರಲ್ಲ. 100% ಟ್ರ್ಯಾಪ್ ಬ್ರೋ ಇದು. ಮನ್ಸರಿ ಟ್ರಾಪ್ ಅಲ್ಲ ಬ್ರೋ, ಏನೋ ಪ್ರಾಣಿಗಳು ಯಾವುದಕ್ಕೋ ಟ್ರಾಪ್ ಮಾಡೋಕ್ಕೆ ಹಾಕಿರೋದು. ನೀರು ತುಂಬುತ್ತಿಲ್ಲಿ, ನಾವು ಬರೋಷ್ಟೊತ್ತಿಗೆ ಪಕ್ಕ ನೀರು ತುಂಬುತ್ತಿಲ್ಲಿ ನೋಡಿದ್ರೆ. ಓ ಸೈಕು ದಾರಿ ಮಾತ್ರ. ನಾವು ಅದೇನು ಕತೆ ಮಾಡ್ತೀವೋ ಗೊತ್ತಿಲ್ಲ. ಮಣ್ಣೆಲ್ಲ ಜಾರ್ತೈತೆ. ಕ್ರೇಜಿ ರೂಟು.
ಕ್ರೇಜಿ ರೂಟು. ಓಯ್ ಓಯ್ ನಿಧಾನ. ಹೋ 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 ಶೂ ಹಾಕಿದೀನಿ ಬಿಡು ಬ್ರೋ. ಐ ಥೂ ಏನದು ಇಲ್ಲ ಇಲ್ಲ ಶೂ ಹಾಕಿದ್ದೀನಲ್ಲ ಆರಾಮಾಗಿ ಹತ್ತಾ ಇದ್ದೀನಿ. ದಾರಿ ಗೊತ್ತಾಯ್ತಿಲ್ಲ, ಎಲ್ಲೋ ಅಡ್ಡ ಬಂದು ನಿಂತ್ಕೊಂಬಿಟ್ಟಿದ್ದೀವಿ. ಶೂ ಜಾರ್ತೈತೆ, ಎಲ್ಲ ಜಾರ್ತೈತೆ. ಹಾಂ ಜಾಗ ನೋಡ್ರಿ ಹೆಂಗೈತೆ ಒಳಗಡೆ. ನಾವು ಬಂದಿರೋದೇ ಗೊತ್ತಾಗಲ್ಲ ಗುರು, ಸೀರಿಯಸ್ಲಿ. ಏನೋ ದಣಿ, ಏನು ದಣಿ ಅದು? ಏನೋ ಸೌಂಡ್ ಐತೈತೆ, ನೀರು ಬರೋದು. ನೀರೇನೋ ಹೊಂಟೈತಲ್ಲಿ. ಅಯ್ಯೋ ಅದ ಬೇಡದೇ ಇರೋ ಬಟ್ಟೆಗೆ ಬಂದ್ಬಿಟ್ಟು ಅನಿಸ್ತೈತೆ ನನಗೆ ಯಾಕೋ. ಓ ಕ್ರೇಜಿ. ಮಾರ್ಕ್ ಮಾಡ್ತಾ ಇದ್ದೀವಿ ಅಲ್ಲಿ 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 ಬಂದಿರೋ ರೂಟ್ನ. ನೋಡ್ರಿ ಮಾರ್ಕಿಂಗ್ ಹೆಂಗೆ ನಡೀತೈತಿ ಇಲ್ಲಿ. ಮಾರ್ಕ್ ಮಾಡ್ತಾವನಿ ಇಲ್ಲಿ ಕಡ್ಡಿ ಇಕ್ಕಿ, ಒಂದೊಂದೇ ಕಡ್ಡಿ ಇಕ್ಕಿ. ಹಾಂ ಹೇಳೋಕ್ಕಾಗಲ್ಲ, ಆಗುತ್ತೆ. ಐತಾ ದಾರಿ? ಓ ಕ್ರೇಜಿ ಎಕ್ಸ್ಪ್ಲೋರ್ ಇದು. ಆ್ಯಕ್ಚುಲಿ ನನ್ನ ಯೂಟ್ಯೂಬ್ ಜರ್ನಿಲೇ ಇದೆ ಕ್ರೇಜಿಯಸ್ಟ್ ಟ್ರಕ್ಕು. ಅದು ಕಾಡೊಳಗಡೆ ಈ ರೇಂಜ್ಗೆ ಫಾರ್ ಫಸ್ಟ್ ಟೈಮು ಈ ಥರ ಡೀಪ್ ಫಾರೆಸ್ಟ್ ಒಳಗಡೆ ಹೋಗ್ತಾ ಇರೋದು. ವೈಲ್ಡ್ ಲೈಫೇ ಅವನು. ಹೋಗೋಷ್ಟೊತ್ತಿಗೆ ಅದೆಷ್ಟು ಲೀಚಸ್ ಹತ್ತತ್ತೋ. ಹಾಂ ಅವ್ರು ಹೋಗಿ ಕೇಳಿದ್ರದ್ದ ಅಲ್ಲಿರೋರು. ಮತ್ತೆ ಹಿಂಗೆ ದಾರಿ ಮಾಡ್ಕೊಂಡು ಹೋಗ್ರಿ ಅಂತ ಹೇಳಿರೋರು ಅವರು ಅಷ್ಟೇ. ಗೊತ್ತಿಲ್ಲ ಆ್ಯಕ್ಚುಲಿ, ಮುಟ್ಟಕ್ಕೆ ಹೋಗಲ್ಲ. ಹೂವು ಬೆಳೀತೈತೆ, ಕೆಳಗೆ ಹೂವು ಬೆಳೀತೈತೆ ಗುರು. ಹೆಂಗದು? ಗಿಡ ಇಲ್ಲ ಏನಿಲ್ಲ, ಬರೀ ಹೂವು ಮಾತ್ರ ಬೆಳೀತೈತೆ. ಇಲ್ಲಿ ನೋಡ್ರಿ ದಾರಿ ಇಲ್ಲ, ನುಗ್ಗಿ ಹೋಯ್ತಾ ಇರೋದೆ. ದಾರಿ ಮಾಡ್ತಾನೆ ಚಾನ್ ಪಾಶ್. ಕೋಲಿಕ್ಕೋನು ಕೋಲ್ ಬಿದ್ದೋಯ್ತು. ಒಳಗಡೆ ನೋಡ್ರಿ ಹಂಗೈತೆ, ಫುಲ್ಲು ಒಳಗಡೆ ಇದೀವಿ, ಕಾಡು ಒಳಗಡೆ ನೋಡ್ರಿ. ಏನೋ ಹಿಡ್ದಂಗೆ ಬೇರೆ ಐತೈತಿ ಅಂತ ಹೋಗೋಣ ನಡೀರಪ್ಪ. ಈ ಬೆಟ್ಟ ಮುಗಿಸ್ಬೇಕು ಅಂದ್ಕೊಂಡಿದ್ದೀವಿ, ಇಲ್ಲ ಅಂದ್ರೆ ಅರ್ಧಕ್ಕೆ ಹೋಗ್ತೀವಿ ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಮುಳ್ಳುಗಿಳೆಲ್ಲ ಬೇಜಾನ್ ಐತಿ ಇಲ್ಲಿ. ಈ ವಿಡಿಯೋ ಏನಾದರೂ ನಮ್ಮಮ್ಮ ನೋಡಿದ್ರೆ ಸೀರಿಯಸ್ಲಿ, ಹಾಂ ಇಲ್ಲೊಂದು ತೆಂಗಿನಕಾಯಿ ಅಥವಾ ಹಲ್ಸಲಣ್ಣು ಮರ ಐತಿ, ಇದೊಂದು ಮಾರ್ಕು. ಏನು ಶಾ ಇದು ಹಣಸ್ಲಣ್ಣ? ಅಲ್ಲ ಮುಂದೆ ಕಡೆ ಹೋದಂತೆ ಇಲ್ಲ, ಈ ಕಡೆ ಒಂದೈತೆ ಆ ಕಡೆ ಒಂದೈತಲ್ಲ, ಹೆಂಗೆ? ಅಲ್ಲ ಇದಕ್ಕೊಂದು ದಾರಿ ಇರ್ತದೆ, ಕೆಳಗೆ ಬಗ್ಗೆ ಇರ್ತದೆ. ಅಲ್ಲಿ ಮ್ಯಾಗ ಇಳಕನ ಗೊತ್ತಾಗ್ತದೆ ಸಪೋಸ್ ಮೇಲೆ ಇನ್ನ ಯಾವಾಗ ಬರ್ತದೆ ಸರ್ ಇದು? ಗೊತ್ತಿಲ್ಲಪ್ಪ. ನಡಿ ಹೋಮ್ ಹಂಗೆ ಹೋಮ್, ಎಷ್ಟು ದೂರ ಹೊತ್ತು ಹೋಗಿ ಅಲ್ಲಿ ನೆಟ್ವರ್ಕ್ ಐತೆ ಫಸ್ಟ್ ಇಲ್ಲಿ. ಅದೇ ಅಲ್ಲ ಶಾ, ಈ ವಿಡಿಯೋ ಎಲ್ಲ ನಮ್ಮ ಅಮ್ಮವ್ರು ಯಾರಾದ್ರೂ ನೋಡಿದ್ರೆ ಹೆಂಗಿರುತ್ತೆ ಹೇಳ? ಹಾಂ ಬ್ರೋ, ನಿಮ್ಮಮ್ಮ ನೋಡಿದ್ರೆ ಬೀಚ ಕಡೆಗದು ಚಾಯ್ದಲ್ಲಿ. ಅಯ್ಯೋ ಹೋಗಿ ಒಳಗಡೆ ಕೂತ್ಕೊಂಡು ಕರಿತೈತೆ. ಕಚ್ಚಾಗಿ ಸ್ಕೆಚ್ ಆಗ್ತಿದೆ. ಈ ಕಡೆ ಬಾ, ಇಲ್ಲಿ ಜಾಸ್ತಿ ಇದೆ. ಅಯ್ಯ ಸರಿಗಾಯ್ತದು ನೋಡಿ ಸುಚ್ಕೊಂತು ಕೈ ಮುಂದೆ ಮಾಡ್ತಾರೆ. ಸರಿಯಾಗೈತೆ ಮುಳ್ಳು ಮಾತ್ರ. ನಮ್ಮ ಮನೆಯಿಂದ ಬೈಸ್ಕೊಳ್ಳೋದಂತೂ ಪಕ್ಕ ಈ ವಿಡಿಯೋ ನೋಡಿ ಸೀರಿಯಸ್ಲಿ. ಹಾಂ ಚಾನ್ ಪಾಶ ದಾರಿ ಮಾಡ್ತಾವನೆ. ಈಗ ಮುಳ್ಳು ಎಳಿತೈತೆ, ಇಲ್ಲೊಂದು ಮುಳ್ಳು ಎಳಿತೈತೆ ಚಾ ಇಲ್ಲ. ಉಯ್ ರೈನ್ ಕೋಟ್ ಅರ್ಧೋಯ್ತು ಗ್ಯಾರಂಟಿ. ಇಲ್ಲೋಡ ಇಲ್ಲೆಲ್ಲ ತಗ್ಲಾಕ ಅಲ್ಲೆಲ್ಲ ಬಳ್ಳಿಗಳು ಚಾ, ಅದು ಹೆಸರು ಫುಲ್ಲು. ಉಯ್ ತಗ್ಲಾಕತ್ತೀಯ ಶಾ ನೀನು? ತಗ್ಲಾಕತ್ತಿ ಅಲ್ಲಿ ಬಂದರು.
ದಣಿ ರೋಡೆಲ್ಲ ಐತೆ ದಣಿ. ಹಾಂ, ಇಷ್ಟೆಲ್ಲ ಕಷ್ಟಪಡ್ತಾ ಇದೀವಿ ನಾವು. ಅಟ್ಲೀಸ್ಟ್ ಈ ವಿಡಿಯೋನ ಆದ್ರೆ ಇವ್ನಿಗೆ ಸ್ವಲ್ಪ ರೀಚ್ ಆಗ್ಬೇಕು ಇವನು ಅಟ್ಲೀಸ್ಟ್. ಸೀರಿಯಸ್ಲಿ ಅವ್ನು ಹೇಳಿದಾಗ ನನಗೆ ಇವಾಗ ನೆನಪಾಯಿತು. ಈಗ ನಾನು ಈಗ 2 ತಿಂಗಳು ಗ್ಯಾಪ್ ಏನೋ ಕೊಟ್ಟಿದ್ದೆ ಅಂತಂದರೆ ಇದೇ ಕಾರಣಕ್ಕೇ. ನನಗೆ ಅದೇನೋ ಡಿಮೋಟಿವೇಶನ್ ಆಗುತ್ತೆ, ಏನು ಮಾಡಬೇಕಂತ ಗೊತ್ತಾಗೋದಿಲ್ಲ. ಈ ಥರ ಹೊಸ್ದಾಗಿ ಎಕ್ಸ್ಪ್ಲೋರ್ ಮಾಡ್ತೀನಿ ಇನ್ಮೇಲಿಂದ. ನೀವು ಸಪೋರ್ಟ್ ಹೆಂಗೆ ತೋರಿಸ್ತೀರ ಹಂಗೆ ಎಕ್ಸ್ಪ್ಲೋರ್ ಮಾಡ್ತೀನಿ. ಒಳ್ಳೊಳ್ಳೆ ಜಾಗಗಳನ್ನ ನಿಮಗೂ ತೋರಿಸ್ಕೊಡ್ತೀನಿ. ಈ ಮರ ಬೇರೆ ಬಿದ್ದೋಗೈತೆ, ದಾರಿ ಇಲ್ಲ. ಅಂತ ಹೋಗ್ತೀವಿ. ಆ ಕಡೆ ಇರ್ಬೋದು ಮೇ ಬಿ ದಾರಿ ಸಿಗ್ತಿಲ್ಲ, ಸ್ಟಕ್ ಆಗ್ಬಿಟ್ಟಿದೆ ಇಲ್ಲಿ ಸೆಂಟ್ರಲ್ಲಿ. ಹಾಂ, ಸೆಂಟ್ರಲ್ಲಿ ಒಂಥರ ಕ್ಯಾಂಪ್ ಮಾಡೋ ಥರ ಜಾಗ ಐತೆ, ಅಂದರೆ ಇಲ್ಲಿ ಸ್ಟಕ್ ಆಗ್ಬಿಟ್ಟಿದ್ದೀವಿ. ಮುಂದೆ ಎಲ್ಲೂ ಆ ಕಡೆ ಈ ಕಡೆ ದಾರಿ ಸಿಗ್ತಿಲ್ಲ. ಎಲ್ಲಿ ಹೋಗೋದು ಏನು ಮಾಡೋದು ಒಂದು ಗೊತ್ತಾಯ್ತಿಲ್ಲ. ಅವ್ರು ನೋಡಿದ್ರೆ ಹೇಳ್ತಾರೆ ದಾರಿ ಐತೆ ಅಂತ, ಆಯ್ತಿಲ್ಲ. ನೋಡೋಣ, ಆದರೆ ಟ್ರೈ ಮಾಡ್ತೀವಿ. ಸುಮ್ಮನೆ ರಿಸ್ಕ್ ಯಾಕೆ, ರಿಸ್ಕ್ ತಗೊಂಡ್ರು. ಓ ಎಷ್ಟು ದೊಡ್ಡದು ನೋಡಪ್ಪ. ಹಾಂ, ಹಂಗೆ ಹೊಡಿಬೇಕು ಚಾ, ಬಿದ್ದೋಯ್ತದ ಅವಾಗ. ಶೂ ನನಗೆ ಅವಾಗಲೇ ಶೂ ಹೊತ್ಕೊಂಡು ಬಿಡ್ತಾನೆ ಇಲ್ಲ ಈಗ ನನಗೆ. ಅಯ್ಯಪ್ಪ, ದಾರಿ ಇಲ್ಲ. ರಿಟರ್ನ್ ಹೋಗೋಣ ಅಂತ ಅನ್ಕೋತಿದ್ದೀವಿ. ನಿಜ ಅನ್ಸುತ್ತೆ ಮಿಷನ್ ಸಕ್ಸಸ್ಫುಲಿ ಆಗಲ್ಲ ಅನ್ಕೊಂತಿದ್ದೀನಿ. ಇಷ್ಟೆಲ್ಲ ಕಷ್ಟಪಟ್ಮೇಲೆ ದಾರಿ ಸಿಗ್ತಾ ಇಲ್ಲ ನಿಜವಾಗ್ಲೂ. ಆ್ಯಕ್ಚುಲಿ ಏನಂದರೆ ಬೇರೆ ಕಡೆ ಎಲ್ಲಿ ಜಾಗ ಐತೆ ದಾರಿ ಐತೆ ಅನ್ನೋದು ಗೊತ್ತಾಯ್ತಿಲ್ಲ. ಸೆಂಟ್ರಲ್ಲಿ ಹೋಗಿ ತಗೊಳಕೊಂಬಿಟ್ರೆ ನಮಗೆ ಕಷ್ಟ. ಮೇಲೆ ಇಲ್ಲಿ ಜಾಸ್ತಿ ಹೊತ್ತು ನಿಂತ್ಕಕ್ಕೆ ಹೋಗ್ಬಾರ್ದು, ನಿಂತ್ಕೊಂಡ್ರೆ ಹತ್ತು ಬಿಡ್ತಾವೆ ಲೀಚಸ್ಸು. ಒಳಿಕೆ ಎಲ್ಲಿ ಹೋಗುತ್ತೋ ಗೊತ್ತಿಲ್ಲ. ಜಾಸ್ತಿ ಹೊತ್ತು ನಿಲ್ಲಕ್ಕೆ ಹೋಗ್ಬಾರ್ದು, ಅವಾಗೆ ಲೀಚಸ್ ಹತ್ತೋದು. ಹಾಂ, ಅದು ವಂಡರ್ಲಾ ಇದ್ದಂಗೆ ದಾರಿ ಇಲ್ಲ, ದಾರಿ ಕಾಣದಾಗಿದೆ ರಾಘವೇಂದ್ರನಿ. ಹತ್ತು ಹೋಗವ್ರೆ, ಬಟ್ ನಮ್ಗೆ ಅಷ್ಟೊಂದೆಲ್ಲ ಆಗಲ್ಲ. ಸುಮ್ಮನೆ ಪ್ರಾಬ್ಲಮ್ ಮಾಡ್ಕೊಳ್ಳೋದು ಬೇಡ. ನಾವು ಹೋಗೋಣ, ನೋಡೋಣ. ಆ ಕಡೆ ಎಲ್ಲಾದರೂ ಬೇರೆ ದಾರಿ ಐತಾ ಟ್ರೈ ಮಾಡ್ತೀವಿ. ಇಲ್ಲ ಅಂತಂದರೆ ಏನು ಮಾಡೋಕ್ಕಾಗಲ್ಲ. ಫುಲ್ ರೊಚ್ಚೆ, ಫುಲ್ಲು ಎಲೆಗಳೆಲ್ಲ ಉದುರೋಗಿ ಫುಲ್ ರೊಚ್ಚೆ ಆಗ್ಬಿಡೈತೆ. ನಾನು ಹೋಗ್ಬೋದು ಬ್ರೋ ಆರಾಮಾಗಿ. ನನ್ನ ಶೂ ಆಯ್ತು ನೋಡಿ, ಅಷ್ಟು ಆರಾಮಾಗಿ ಹೋಗ್ತೀನಿ. ನನ್ನ ಶೂ ಇವಾಗ ಸ್ವಲ್ಪ ಯೂಸ್ ಆಯ್ತೈತಿ. ವಾಟರ್ ಪ್ರೂಫು ಇಲ್ಲ ಅಂತಂದ್ರೂ ಪರವಾಗಿಲ್ಲ, ಸ್ವಲ್ಪ ಯೂಸ್ ಆಗ್ತಿದೆ ಇವಾಗ. ಹಾಂ, ಏನ ವಾಪಸ್ ಹೋಗಿ ಹಂಗೆ ತಿರ್ಗಾ ವಾಪಸ್ ಹೋಗಂತ ಆ ದಾರಿ ಇತ್ತಲ್ಲ ಫಸ್ಟಿಗೆ ಗಿಡಕ್ಕೆ ಬೇಕಾಗ್ತ ಒಂದು ತಾಸು. 5 ನಿಮಿಷ ಕರ್ಕೊಂಡು ಹೋಗ್ತೀನಿ ಬಾ ನಾನು. ನೋಡೋಣ, ಆದರೆ ಟ್ರೈ ಮಾಡೋಣಿಲ್ಲ ಸುಮ್ಮನೆ ಏನಕ್ಕೆ. ಇಲ್ಲ, ರಿಸ್ಕ್ ತಾಳಬೇಕು ಇವತ್ತು. ಅಡ್ವೆಂಚರು, ಬಟ್ ಆದರೆ ದಾರಿ ಇಲ್ಲ ಅಂತಂದ್ರೆ ಏನು ಮಾಡ್ತೀಯ? ಹಂಗೆ ಸುತ್ತೋಣ ಬಾ, ದಾರಿ ಮಾಡ್ಕೊಳ್ಳೋಣ. ಎಲ್ಲಿಂದ ಬಂದಿರೋದು ನಿಜವಾಗ್ಲು ಏನಂತಂದ್ರೆ ಅಲ್ಲಿ ಲೋಕಲ್ ಏನು ಹೇಳಿದ್ರು ಗೊತ್ತಾ, ಇಲ್ಲಿ ಹಂದಿ ಹೊಡೆಯೋರು ಬಿಟ್ರೆ ಮತ್ತೆ ಯಾರು ಬರೋಲ್ಲ ಅಂತ ಮೇಲೆ. ನಾವು ನೋಡಿದ್ರೆ ಹಂದಿ ಹೊಡೆಯಕ್ಕೆ ಬಂದಿದ್ವಾ ಏನು ಟ್ರೆಕ್ಕಿಂಗ್ ಮಾಡಕ್ಕೆ ಬಂದಿದ್ವಿ ಅಂತ ಒಂದು ಗೊತ್ತಾನೇ ಆಗ್ತಾಯಿಲ್ಲ ನನಗೆ. ನನಗೆ ಏನು ಗೊತ್ತಾ ಡೌಟ್ ಅನಿಸಿದ್ದು, ಯಾರು ಹತ್ತಿರೋ ಬೆಟ್ಟನ ಇವನು ಹೆಂಗೆ ಗೂಗಲಲ್ಲಿ ಸರ್ಚ್ ಮಾಡಿಬಿಟ್ಟು ಕರ್ಕೊಂಬಂದಂತ ಅದು ನಿಜ ಡೌಟ್ ಆಗ್ತಿದೆ. ಗೂಗಲ್ ಏನೇನೋ ತೋರಿಸ್ಬಿಡುತ್ತೆ. ಇನ್ನೊಂದ್ಸತಿ ನಾವು ಜಾಸ್ತಿ ರಶ್ ಇರೋ ಕಡೆ ಮಾತ್ರ ಹೋಗ್ತೀವಿ. ಯಾರು ನೀವು ಹೇಳಿರೋ ಇಲ್ಲ, ಮೇಲ್ಗಡೆ ನೋಡೋಕ್ಕೆ ಚೆನ್ನಾಗೈತೆ ಅಂತ ನಾನು ಫೋಟೋ ನೋಡಿದೆ. ಅದಕ್ಕೆ ಆ ಗ್ಯಾರಂಟಿ ಮೇಲಿಂದಾನೇ ಕರ್ಕೊಂಬಂದಿದ್ದು ನಾನು. ಸುಮ್ಮನೆ ಕರ್ಕೊಂಬರ್ತಿರ್ಲಿಲ್ಲ. ಇಲ್ಲಿ ನೋಡಿ ನೀವೇ ಹೆಂಗಿದೆ ಅಂದ್ರೆ ರೋಡು ಯಾವ ಕಡೆ ಹೋಗ್ಬೇಕು ಅನ್ನೋದೇ ಡೈರೆಕ್ಷನ್ ಇಲ್ಲ. ನಾವೇ ಓನಾಗಿ ಕ್ರಿಯೇಟ್ ಮಾಡ್ಕೊಂಬಂದಂಗೆ ಆಯ್ತು ಒಂದೊಂದು ಡೈರೆಕ್ಷನ್. ಅಲ್ಲಲ್ಲಿ ಕಡ್ಡಿ ಚುಚ್ಕೊಂಬಿಟ್ಟು ವಾಪಸ್ ಅದನ್ನು ನೋಡೇ ಇಳಿತಾ ಇದ್ವಿ. ಬಟ್ ಹೋಗಿದ್ವಿ ಮೇಲೆ, ಇಲ್ಲ ಅಂತಲ್ಲ, ಹತ್ರನೇ ಇದ್ವಿ. ಹಂದಿ ಹೊಡೆಯೋರು ಯಾರಾದ್ರೂ ಸಿಕ್ಕಿದ್ರೆ ಅವ್ರ ಜೊತೆ ಹೋಗ್ಬೋದು. ಒಳ್ಳೆ ಅವಾಗ ಕರ್ಕೊಂಡು ಹೋಯ್ತಾರ ಅವ್ರು ಆರಾಮಾಗಿ. ಮೇಲೆ ಕರ್ಕೊಂಡು ಹೋಗ್ತಾರೆ. ನೋಡ್ಕೊಂಡು ಅಲ್ಲಿ ಮುಳ್ಳೈತೆ, ಇದೆ ದೊಡ್ಡ ಮುಳ್ಳ ಅಲ್ಲಿರೋದು. ಬಾ ಇಲ್ಲಿ ನೀನು ಹಿಂಗೆ ಬಗ್ಗು ನಾನು ನೋಡ್ತೀನಿ. ಹೋಗೋಣ. ಇದು ಹೆಂಗಿತ್ತಂದ್ರೆ ಬೆಟ್ಟಕ್ಕೆ ದಾರಿನಿಲ್ಲ, ದಾರಿ ಮಾಡೋರ್ ಥರ ನಾವೇ ಹೋಗ್ಬಿಟ್ಟಿದೀವಿ. ನಿಜ ಹೇಳ್ತಾ ಇದ್ದೀವಿ. ಕೆಳಗಡೆ ಇಳಿಯೋಣ ಅನಿಸ್ತಾ ಇದೆ. ಬಟ್ ಈ ಏಜ್ದಲ್ಲಿ ರಿಸ್ಕ್ ತಗೊಳ್ದು ಇನ್ಯಾವ ಏಜ್ ಅಂತ ರಿಸ್ಕ್ ತಗೋಬೇಕು? ನೋಡದೇ ಇರೋ ನೋಡೋಬೇಕು. ನೀವೇ ಹೇಳ್ರಿ. ಫುಲ್ ಮಳೆ ಟ್ರೈ ಮಾಡೋದಕ್ಕೆ ಏನಂತೆ, ಪ್ರಯತ್ನ ಸರ್ವತ್ ಸಿದ್ಧಿ ಸಾಧನ ಗೊತ್ತಲ್ಲ. ಟ್ರೈ ಮಾಡಕ್ಕೆ ಬಂದ್ವಿ, ಬಟ್ ಆದರೆ ಫೈಲ್ ಆಗೋ ಚಾನ್ಸಸ್ ಇದೆ. ಈ ದಾರಿ ಹುಡ್ಕೋದು ದೊಡ್ಡ ವಿಷಯ ಆಗ್ತಲ್ಲ. ಇಲ್ಲಿ ಲೀಚಸ್ ತುಂಬಾ ಕಾಟ ಆಗ್ತಾ ಇದೆ ನನಗಂತೂ. ಇಲ್ಲ ನಮ್ಮ ಹುಡುಗ ನೋಡಿ ಏನು ಮಾಡ್ತಾ ಇದ್ದಾನೆ.
ಅನ್ಸ್ಲ್ಯಾಂಡ್ ಕೀಳಕ್ಕೆ ಟ್ರೈ ಬಿದ್ದಿಡಿದೇವ ಅಲ್ಸ್ಲ್ಯಾಂಡ್ ತಗೊಳಕ್ ಹೋಗಿ ದಣೆ ಲೀಚಸ್ ಇರ್ತಾವ ದಣೆ. ಅಲ್ಲ ತಗೊಂಡು ಏನು ಮಾಡ್ತೇವ ಹಾಂ ಪೂಜೆ ಮಾಡ್ತೀವಿ ನೋಡು ಈ ಥರ ಎಲ್ಲ ಮಾಡ್ತಾರೆ ಹುಡುಗರು. ಅವ್ರು ಯಾರಿಗಾದ್ರೂ ಲೋಕಲಲ್ಲಿ ಇರೋ ಕೊಟ್ರಾಯ್ತು. ಆ ಆಂಟಿಗೆ ಕೊಟ್ರಲ್ಲ ಇನ್ನೊಂದು ಚೂರು ಎಳಿಬೇಕು ದಣೆ. ಬಂತು ಇಲ್ಲಿ ನೋಡಿ ಇವರೆಲ್ಲ ಹರಿಯವ್ರಿಗಿನ ಇವ್ರಿಗೆ ಜಾಸ್ತಿ ಕ್ಯೂರಿಯಾಸಿಟಿ ಬೀಳ್ತಾ ಹೊತ್ಕೊಂಡು ಹೋಗ್ತೀರಾ ಅನ್ನೋದೇ. ಇದು ಗಾಳಿಪಟ ಫಿಲಮಲ್ಲೇ ಐತಲ್ಲ ಹಂದಿ ಹಿಂಗಿರುತ್ತೆ ಕ್ಯೂರಿಯಾಸಿಟಿ, ಇದು ಹಂಗೆ ಐತೆ ನೋಡ್ತಿದ್ರೆ. ಹಂದಿಗಿನ ಹಂದಿ ಬಾಲ ತಿನ್ನಕ್ಕೆ ಇಷ್ಟಪಡ್ತಾರಂತಾರಲ್ಲ ಅದ್ರಂಗೆ ಆಯ್ತು ಈ ಕತೆ ನಮಗೆ ನೋಡಿದ್ರೆ. ಯಾವ ಥರ ಅಂದರೆ ಅಲ್ಸಂದು ತುಂಬ ಗಟ್ಟಿಯಾಗಿರುತ್ತೆ. ನಾವು ಅನ್ಕೊಂತೀವಿ ಈಸಿಯಾಗಿ ಮುರಿದ್ಬಿಡೋಣ ಮತ್ತೊಂದಂತ, ಬಟ್ ಅದಕ್ಕೆ ಇಲ್ಲಿರೋ ಗಟ್ಟಿ ಎಲ್ಲ ತೊಗೊಂಬರ್ತಾರೆ. ತಿನ್ನೋದಿಲ್ಲ ಏನಿಲ್ಲ, ನಾವು ನೋಡ್ರಿ ಎಷ್ಟು ರಿಸ್ಕ್ ತಗೋತಾ ಇದೀವಿ ಅದೊಂದು ಹಣ್ಣಿಗೋಸ್ಕರ. ನಾವು ತಿನ್ನಲ್ಲ. ಬಟ್ ಬೆಟ್ಟದ ಮೇಲೆ ಹೋಗಾಗಿಲ್ಲ, ಬಟ್ ಬೆಟ್ಟ ಅಂತ ಕಾಣಿಸ್ತಾ ಇದೆ ನಿಮಗೆ, ಕಲ್ಲೊಂದು ಕಾಣಿಸ್ತಾ ಇರ್ಬೋದು. ಬೇಡಪ್ಪ ಕೊನೆಗೂ ಅದನ್ನು ಅರಿಲಿಲ್ಲ ನಾವು, ಯಾವುದೇ ಸಕ್ಸಸ್ ಆಗ್ತಾಯಿಲ್ಲ ಹೇಳ್ಬೇಕಂದ್ರೆ. ಇವಾಗ ನೋಡಿ ಹೆಂಗೆ ಸಕ್ಸಸ್ ಮಾಡ್ತೀನಿ ಅಂತ. ಹೋಗೋವಾಗ ಹೆಂಗೆ ದಾರಿ ಮಾಡ್ಕೊಂಡು ಹೋಗ್ಬಿಟ್ಟು, ಬಟ್ ಇಳಿಯೋವಾಗ ಮುಳ್ಳು ಬೇರೆ ಚುಸ್ತು, ಅಲ್ಲಿ ಬೇರೆ ಸರ್ರಿ ಬಿದ್ದೆ. ಒಳ್ಳೆ ಟ್ರಕ್ ಆಯ್ತೈತೆ ನಮಗಿದು ಎಕ್ಸ್ಪೀರಿಯನ್ಸ್. ನೆಕ್ಸ್ಟ್ ನಾನು ಬೇರೆ ಕಡೆ ಟ್ರೈ ಮಾಡೋದಕ್ಕೆ ಇದು ಒಳ್ಳೆ ಎಕ್ಸ್ಪೀರಿಯನ್ಸ್ ನನಗೆ. ಎಕ್ಸ್ಪೀರಿಯನ್ಸ್ ಮ್ಯಾಟ್ರಸ್. ಹಾಂ ಬರ್ತಾಯಿದ್ದೀವಿ ಬಾ ಬ್ರೋ. ಯಾಕೆ ಲೋಕಲ್ಸ್ ಅವ್ರು ಹೇಳಿದ್ರು ಅವರು ಧೈರ್ಯದ ಮೇಲೆ ಹೇಳಿರ್ತಾರೆ ನೋಡ್ಕೊಂಡು ಹೋಗ್ಬೋದಂತ. ನಾವು ಎಲ್ಲಿ ಹೋಗೋಕ್ಕಾಯ್ತದೆ. ಟ್ರೈ ಮಾಡೋಣ ಗುರು, ಇದಿಲ್ಲ ಅಂದರೆ ಇನ್ನೊಂದು ಅಷ್ಟೇ. ಬರ್ತಾಯಿದ್ದೀವಿ ನೋಡ್ರಿ. ಅಸಲಿ ಟ್ರಕ್ ಅಂದರೆ ಇದು ನೋಡ್ರಿ ಬ್ರೋ. ಪಾಪ ಚಪ್ಪಲಿ ಹಾಕೊಂಬಂದ್ಬಿಡೋರೆ ಆಯ್ತಿಲ್ಲ. ಫುಲ್ ಕಾಲೆಲ್ಲ ಕೆಸರಾಗಿ ಎಲ್ಲ ರಚ್ಚೆದ್ದೋಗಿ ಎಕ್ಸಿಟ್ ದಾರಿಗೆ ಬಂದ್ವಿ. ನೋಡಿದ್ದು ದಾರಿಗೆ ಫೀಲ್ ಬ್ಯಾಡ್, ಯಾಕಂದರೆ ಏನೋ ಆಸೆ ಇಟ್ಕೊಂಬಂದು ಏನೋ ಆಯ್ತಿಲ್ಲ. ಹೋಗೋಣ ಬರ್ರಿ, ಏನು ಮಾಡೋಕ್ಕಾಗಲ್ಲ. ದಾರಿ ಇರೋದು ನೋಡಿದ್ರೆ ಹಂಗೆ ಅನಿಸುತ್ತೆ, ದಾರಿ ಇಲ್ಲ ಅಂದರೆ ಏನು ಹೇಳೋದು ಗೊತ್ತಾಗಲ್ಲ. ಅಂದ್ರೆ ಗೊತ್ತಿದ್ರೆ ಕರ್ಕೋದು ಹೋಗ್ಬೋದು. ಭಾಳ ಒಂದು ಅರ್ಧ ಗಂಟೆ ಹೋಗ್ಬೇಕು, ಕಿಲೋಮೀಟ್ರ್ ಇಲ್ಲ. ಇಲ್ಲ ನಾವು ಹೋದ್ರೆ ಕಿಲೋಮೀಟ್ರ್ ಹೋದ್ವಿ. ಜಿಗಣೆ ಗೊತ್ತುಂಟಾ? ಗೊತ್ತು ಬಿಡಿ, ನಮಗೆ ಎಲ್ಲ ಎಕ್ಸ್ಪೀರಿಯನ್ಸ್ ಆಗಿದೆ ಆಲ್ರೆಡಿ. ಇಲ್ಲ ಮಳೆಗಾಲಕ್ಕೆ ಬಂದಾಗೆಲ್ಲ ಅವ್ರ ಫ್ರೆಂಡ್ ಆಗ್ತಾರೆ. ಹೋಗ್ಬಿಟ್ಟು ಇಲ್ಲೆಲ್ಲ ಒಳಗಡೆ ನೀವು ತುಂಬಾ ಸತಿ ಹೋಗಿರ್ತೀರ ಹಂಗಂದ್ರೆ ಮೇಲೆ ಚಿಕ್ಕ ವಯಸ್ಸಿಂದ? ಅದೇ ಓಡಾಡಕ್ಕೆ ಅದಕ್ಕೆ ಅಂತದ್ದು ಇಲ್ಲ, ದಾರಿ ಆದ್ರೆ ಮಾಡಿರ್ತಾರಲ್ಲ ಅಂತ. ಅದಿಲ್ಲ ಅಲ್ಲ, ಇವರು ನೀವು ತುಂಬಾ ಸತಿ ಓಡಾಡಿದಿರಲ್ಲ, ಬಟ್ ಒಂದ್ ದಾರಿ ಇಲ್ವಾ ಅದಕ್ಕೆ? ಅದು ದಾರಿನೇ ಇಲ್ವಾ ಅದಕ್ಕೆ? ದಾರಿ ಅಂದ್ರೆ ಇತ್ತೀಚೆಗೆ ಸ್ವಲ್ಪ ಬೆಳಕಿಗೆ ಬಂದ್ಮೇಲೆ ಒಂದು 10 ವರ್ಷ ಈಚೆಗೆಲ್ಲ ಟೂರಿಸ್ಟ್ ಅವರು ಬರ್ತಾರೆ, ಹೋಗ್ತಾರೆ. ಕಡೆ ಎಲ್ಲ ಹೋಮ್ ಸ್ಟೇಗಳಾಯ್ತಲ್ಲ, ಹಂಗೆ ಬಂದವರು ಹೋಗ್ತಾರೆ. ಹೋಗ್ಬಿಟ್ಟು ನೋಡ್ಕೊಬರಕ್ಕೆ ಹೋಗ್ತಾರೆ, ಹತ್ತಿ ಮೇಲೆ ಬರ್ತಾರೆ. ಅಂದರೆ ಬಟ್ ಈಗ ಮಳೆಯಲ್ಲಿ ನೀವು ಹೋಗೋ ತೊಂದರೆ ಇಲ್ಲ, ಮಳೆ ಇಲ್ಲ ಹಿಂಸೆ. ಅದೇ ಹಬ್ಬ ಬಂಡೆ ಮೇಲೆಲ್ಲ ಸುವಾಗ ಜಾಗ ಬಿಟ್ಟರೆ ಕಷ್ಟ. ಅದು ಜಾರದೆ ಆಲ್ರೆಡಿ. ಹೌದಾ? ಅದು ಭಾಳ ಡೇಂಜರ್ ಜಾಗ, ಬಿದ್ದುಬಿಟ್ಟಿರೋದು. ಬಂಡೆ ಮೇಲೆಲ್ಲ ಅಷ್ಟೇ ಎಚ್ಚರಿಕೆ ಇಲ್ಲ. ಹೆಚ್ಚು ಕಡಿಮೆ ಜಾರಿದ್ರೆ ಕೆಳಕ್ಕೆ ಸಿಗದೇ ಇಲ್ಲ. ಒಂದು ಚಿಕ್ಕದು ಬಂಡೆ ಗಂಟ ಹೋದ್ವಿ, ಬಂಡೆ ದೊಡ್ಡ ಬಂಡೆ ಉಂಟು ಅಲ್ಲಿ, ಒಂದು ಬಂಡೆ ದೊಡ್ಡದು. ಆಕ್ಚುಲಿ ಆ ಬೆಟ್ಟನ ಹತ್ತಕ್ಕಾಗ್ಲಿಲ್ಲ ಅಂತ ಅಂದ್ಬಿಟ್ಟು ಇಳ್ಕೊಂಡ್ ಬಂದ್ವಿ. ಇಲ್ಲೊಂದು ಮನೇಲಿ ಅವಾಗ್ಲೇ ತೋರಿಸಿದ್ನಲ್ಲ, ಅವ್ರಲ್ಲಿ ಅವರು ಅವಾಗ ಒಬ್ರು ಅಂಕಲ್ ಬಂದವ್ರೆ ನೋಡ್ರಿ. ಪಾಪ ಎಷ್ಟು ಒಳ್ಳೆ ಮನುಷ್ಯ ನೋಡ್ರಿ. ಬೆಟ್ಟದಿಂದ ಬಂದ್ವಿ, ಬಾಳೆಹಣ್ಣು ಪಾಪ ಅವ್ರ ಮನೇಲೆ ಬೆಳೆದಿದ್ದು ಬಾಳೆಹಣ್ಣ ಕೊಟ್ರು. ಅಂಕಲ್ ತಮ್ಮ ಹೆಸರು? ಧರ್ಮಪ್ಪ ಅಂತ. ಸಾಲ್ಟ್ ಹಾಕೊಂಡು ಹಿಂಗೆಲ್ಲ ಮಾಡ್ಬಿಡ. ಅಂಕಲ್ ಸಾಮಾನ್ಯದವರಲ್ಲ, ಗನ್ಮ್ಯಾನ್. ನೋಡ್ರಿ ಅಂಕಲ್ ನಮ್ಗೆ ಫೋಟೋ ತೆಕ್ಕೊಳ್ರಿ ಅಂದ್ಬಿಟ್ಟು ಪಾಪ ಅವ್ರದ್ದು ರೈಫಲ್ ತಗೊಂಬಂದು ಕೊಟ್ಟವ್ರೆ. ಕ್ರೇಜಿ. ಇದೆಲ್ಲ ಲೈಸೆನ್ಸ್ ಇಲ್ಲ ಇರೋದು, ಹಳೇದು. ಇವರೆಲ್ಲ ಅಂದ್ರೆ ಈ ಕಡೆ ಫಾರೆಸ್ಟ್ ಕಡೆ, ಈಕಡೆ ಮಡಿಕೇರಿ ಕಡೆ ಆಲ್ಮೋಸ್ಟ್ ಅಲ್ಲಿ ಯೂಸ್ ಮಾಡ್ತಾರೆ ಇದನ್ನ. ಬೇರೆ ಯಾವ ಕಡೆ ಯೂಸ್ ಮಾಡ್ತಾರೋ ಗೊತ್ತಿಲ್ಲ, ಇದಂತೂ ಇಲ್ಲಿ ಕ್ಯಾಶುಯಲು. 1998 ಇದು
ಬುಲೆಟ್ ಎಲ್ಲ ಇಲ್ಲ. 1998 ಇಲ್ಲ ಐತೆ 1998. ಓಕೆ, ಪರ್ಮಿಷನ್ ಅಂಕಲ್ ನಿಮ್ಗಿದು? ಮೇಡ್ ಇನ್ ಇಂಡಿಯಾ. ಓಕೆ ಎಷ್ಟು ವರ್ಷ ಆಯ್ತು ಅಂಕಲ್? ನೋಡ್ರಿ ಅಂಕಲ್ ಪಾಪ ಅವ್ರ ರೈಫಲ್ ತಗೊಂಬಂದು ಕೊಟ್ಟವ್ರೆ ಫೋಟೋ ತೆಕ್ಕೊಳ್ರಿ ಅಂತ ಅಂದ್ಬಿಟ್ಟು. ಓಯ್ ಸುಮ್ಮನಿರಪ್ಪ, ನನಗೆ ಶೂಟ್ ಮಾಡ್ತಾರೆ. ಅಂಕಲ್ ಪಾಪ ತಗೊಂಬಂದು ಕೊಟ್ಟವ್ರೆ, ತುಂಬ ಒಳ್ಳೆಯವ್ರು. ಅವರೇ ಕರ್ಕೊಂಡು ಹೋಗ್ರಿ ಅಂತಂದ್ವಿ, ಸುಮ್ಮನೆ ನಮ್ಗೆ ಯಾಕಪ್ಪ ಈ ವಯಸ್ಸೆಲ್ಲ ಆಗಲ್ಲ ಅಂತವ್ರೆ. ಬೇಸಿಗೆಗಾಲದಲ್ಲಿ ಬನ್ರಿ, ಬೇಕಾದ್ರೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತವ್ರೆ. ಬಾಳೆಹಣ್ಣು ನಾರ್ಮಲ್ ಬಾಳೆಹಣ್ಣು ಅಂತ ಬೇರೆನೇ ಟೇಸ್ಟು, ಕಲರು ಬೇರೆ. ಅಂಕಲ್ ನೋಡ್ರಿ ಅವರ ರೈಫಲ್ನ ಹಿಡ್ಕೊಂಡು ಅವರೇ. ಹಾಕ್ಬೇಡ, ಬೇಡ ಅಂದ್ರೆ ಬೇಡ ನೋಡ್ರಿ. ಅಂಕಲ್ ಜೊತೆನೆ ಪೋಸ್, ಇದೇ ತಮ್ಮನೇಲಿ ಪಕ್ಕ. ಅಂಕಲ್ ಜೊತೆ ಹಂಗೆ ಒಂದು ಸೆಲ್ಫಿ. ತುಂಬಾ ಒಳ್ಳೆಯವರು. ನಿಜವಾಗ್ಲೂ ಏನು ಹೇಳ್ಬೇಕಂತಾನೆ ಗೊತ್ತಾಗ್ತಿಲ್ಲ. ಅವ್ರ ಮನೇಲಿ ನಾವು ಯಾರು ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಅವ್ರ ಮನೇಲಿ ಬ್ಯಾಗು ಮತ್ತು ಹೆಲ್ಮೆಟ್ಗಳು ಇಲ್ಲೇ ಇಟ್ಬಿಟ್ಟು ಹೋಗೋಕ್ಕೆ ಹೆಲ್ಪ್ ಮಾಡಿದ್ರು. ಮುಂದೆ ಅಕಸ್ಮಾತ್ ಇದೇ ಸ್ವಲ್ಪ ಜಾಸ್ತಿ ಫೇಮಸ್ ಆಯಿತು, ಜನ ಬರೋಕ್ಕೆ ಟ್ರೈ ಆದರೆ ಅವರೇ ಮೇಲ್ಗಡೆ ಹೋಮ್ ಸ್ಟೇ ಏನಾದರೂ ಮಾಡ್ಕೋತೀನಿ ಅಂತ ಹೇಳ್ತವ್ರೆ. ಅಕಸ್ಮಾತ್ ಮುಂದೆ ಆದರೆ ಇವ್ರದ್ದೇ ಹೋಮ್ ಸ್ಟೇಲಿ ಉಳ್ಕೋಬೇಕು ನೀವು. ಸೊ ಬೆಟ್ಟ ಅಂತೂ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ, ಸಕ್ಸಸ್ಫುಲ್ಲಿ ಫೇಲ್ಡು. ಇವಾಗ ಏನು ಮಾಡೋಕ್ಕಾಗಲ್ಲ. ಅಲ್ಲೆಲ್ಲಾದ್ರೂ ಮುಂದೆ ಹೋಗ್ಬಿಟ್ಟು ರೂಮ್ ಗೀಮ್ ಹುಡುಕಿ, ಇಲ್ಲೇ ಟೈಮ್ ಆಗೋಯ್ತು ಸೀರಿಯಸ್ಲಿ. 10 ಇಳಿಯೋಸತ್ಗೆನೇ ಒಂದು 4 ಅವರ್ ಆಗ್ಬಿಡ್ತು. ಆ ಅಂಕಲ್ ಬೇರೆ ಸಿಕ್ಕಿದ್ರು, ಹೋಗಿದ್ರೆ ಬರ್ತಿದ್ವು ಅನ್ನೋದೇ ಡೌಟು ನಮಗೆ. ದಾರಿ ಬೇರೆ ಗೊತ್ತಾಗಲ್ಲ, ಏನಿಲ್ಲ. ಸೊ ಇದು ಸಕ್ಸಸ್ಫುಲ್ಲಿ ಫೇಲ್ಡ್ ಆಯಿತು. ಬರ್ರಿ, ಬರಬೇಡ್ರಿ ಅಂತ ಹೇಳ್ತಿಲ್ಲ, ಇದು ಯಾರು ಬರೋದೇ ಇಲ್ಲ ಗುರು ಅಂಥ ಜಾಗ. ಬೇಸಿಗೆಗಾಲದಲ್ಲಿ ಬರ್ರಿ, ಇಲ್ಲಾಂತಂದ್ರೆ ಚಳಿಗಾಲದಲ್ಲಿ ಬರ್ರಿ. ಚಳಿಗಾಲ ಬೆಟರು, ಒಳ್ಳೆ ವ್ಯೂ ಸಿಗುತ್ತೆ. ಈ ಕಡೆ ಕರೆಕ್ಟಾಗಿ ಟ್ರೆಕ್ಕಿಂಗ್ ಮಾಡ್ದಂಗೂ ಇರುತ್ತೆ. ಈ ಕಡೆ ಪ್ರಾಬ್ಲಮ್ಸು ಇರಲ್ಲ ಏನೋ ನಮ್ಮ ಥರ. ಚಳಿಗಾಲದಲ್ಲಿ ಬರೋಕ್ಕೆ ಟ್ರೈ ಮಾಡಿರಿ, ಬೆಸ್ಟ್ ಪ್ಲೇಸು. ಅನ್ಎಕ್ಸ್ಪ್ಲೋರ್ಡಲ್ಲಿ ಬೆಸ್ಟ್ ಅಂದರೆ ಬೆಸ್ಟು. ಸೀರಿಯಸ್ಲಿ ಯಾರು ಹತ್ತಿಲ್ಲ, ಕೆಲವೊಬ್ರೆಲ್ಲೋ ಕೇಳಿ ಹೋಗಿ, ತಿಳ್ಕೊಂಡು ಹೋಗಿ, ಹಂಗೆ ಹೋಗ್ಬೇಡಿ ಯಾರು. ಅಲ್ಲಿ ಕೆಲವೊಬ್ರು ಯಾರೋ ಹೋಗಿರೋರು ಇದ್ದಾರೆ, ಅಂದರೆ ಇಲ್ಲಿ ಲೋಕಲ್ಸು. ಇನ್ನು ಯಾರು ಹೋಗಿದ್ರೆ, ಅಕಸ್ಮಾತ್ ನೀವು ಯಾರಾದರೂ ಹೋಗಿರೋರು ನೋಡಿದರೆ ಈ ವಿಡಿಯೋಗೆ ದಯವಿಟ್ಟು ಕಮೆಂಟ್ ಹಾಕ್ರಿ. ಕಮೆಂಟ್ ಮಾಡೋದನ್ನ ಮಾತ್ರ ಮರೆಯೋಕೆ ಹೋಗ್ಬೇಡ್ರಿ. ಸೊ ಇಲ್ಲಿಂದ ರೂಮ್ ಹುಡುಕ್ತೀವಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ.